ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ವಿಡಿಯೋ ಮುಖಾಂತರ 2025ರಲ್ಲಿ ಶನಿದೇವರ 7.5 ಅನ್ನೋದು ಯಾವ ರಾಶಿಗೆ ಶುರುವಾಗುತ್ತೆ, ಯಾವ್ಯಾವ ರಾಶಿಗೆ ಅದು ಕಂಟಿನ್ಯೂ ಆಗುತ್ತೆ, ಮತ್ತೆ ಯಾವ ರಾಶಿಯವರಿಗೆ ಅದು ಮುಕ್ತಾಯ ಆಗುತ್ತೆ, ಮತ್ತೆ ಉಳಿದಂತ ರಾಶಿಯವರಿಗೆ ಇನ್ನ ಮುಂದಿನ ಒಂದು 20 ಅಥವಾ 25 ವರ್ಷಗಳಲ್ಲಿ ಯಾವ ಡೇಟಿಗೆ 7.5 ಪ್ರಾರಂಭ ಆಗುತ್ತೆ, ಯಾವ ಡೇಟಿಗೆ ಮುಕ್ತಾಯ ಆಗುತ್ತೆ ಅನ್ನೋ ಅಂತ ಮಾಹಿತಿನ ಕೊಡ್ತಾ ಇದ್ದೀನಿ. ಮತ್ತೆ ಈ ಒಂದು ವಿಡಿಯೋದಲ್ಲಿ 7.5 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಾನು ಒಂದು ಸಣ್ಣ ವಿವರಣೆ ಸಹ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಶನಿ ದಶಾಭುಕ್ತಿಗಳಲ್ಲಿ ಅಥವಾ 7.5 ಸಮಯದಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಇದ್ದಾಗ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದು ಸಹ ನಾನು ಈ ಒಂದು ವಿಡಿಯೋನಲ್ಲಿ ನಾನು ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವೊಂದು ಸಣ್ಣದಾಗಿ ಈ ಒಂದು ವಿಚಾರ ತಿಳ್ಕೊಳ್ಳೋಣ. ಏನಿದು 7.5 ಅಂದ್ರೆ? ಸುಮಾರು ಜನರಿಗೆ ಇದು ಜ್ಯೋತಿಷ್ಯದ ಜ್ಞಾನ ಇಲ್ಲದೆ ಇರಬಹುದು. ಜನಸಾಮಾನ್ಯರಿಗೆ ತುಂಬಾ ಸುಲಭನಾಗಿ ಅರ್ಥ ಆಗ್ಬೇಕು ಅಂತ ನಾನು ಸಣ್ಣ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಶನಿ ಗ್ರಹ ನಮ್ಮ ಜಾತಕದಲ್ಲಿ ಒಟ್ಟು 12 ಮನೆಗಳಿರುತ್ತೆ. ಅದನ್ನ ನಾವು 12 ರಾಶಿಗಳು ಅಥವಾ ದ್ವಾದಶ ರಾಶಿ ಅಂತ ನಾವು ಕರಿತೀವಿ. ಶನಿ ಗ್ರಹ ಒಂದು ಮನೆಯಿಂದ ಇನ್ನೊಂದು ಮನೆ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕಾದ್ರೆ 2.5 ವರ್ಷಗಳ ಕಾಲ ಬೇಕಾಗತ್ತೆ. ಅಂದರೆ ಒಂದು ರಾಶಿಯಲ್ಲಿ ಶನಿ ಗ್ರಹ ಇದ್ರೆ ಅದೇ ರಾಶಿಯಲ್ಲಿ 2.5 ವರ್ಷಗಳು ಶನಿ ಗ್ರಹ ಇರತ್ತೆ. 7.5 ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯಾವ ರಾಶಿಯಲ್ಲಿ ಶನಿ ಗ್ರಹ ಇರುತ್ತೋ ಆ ರಾಶಿ ಪ್ಲಸ್ ಅದರ ಹಿಂದಿನ ರಾಶಿ ಪ್ಲಸ್ ಅದರ ಮುಂದಿನ ರಾಶಿ, ಅಂದ್ರೆ ಎಲ್ಲಿ ಶನಿಗ್ರಹ ಇರುತ್ತೋ ಅದರ ಹಿಂದೆ ಮತ್ತೆ ಮುಂದೆ ಟೋಟಲ್ ಆ 3 ರಾಶಿಗಳು, ಆ ಪ್ರತಿಯೊಂದು ರಾಶಿನಲ್ಲಿ 2.5 ವರ್ಷ ಇರ್ತಾರೆ ಅಂತ ಹೇಳಿದೀವಿ. ಅದರ ಪ್ರಭಾವ ಒಂದು ರಾಶಿನಲ್ಲಿ ಇದ್ರೆ ಅದರ ಹಿಂದಿನ ಮನೆಗೂ ಪ್ರಭಾವ ಇರುತ್ತೆ, ಅದರ ಮುಂದಿನ ಮನೆಗೂ ಪ್ರಭಾವ ಇರುತ್ತೆ. ರಾಶಿ ಗ್ರಹ ಇರೋದು ಒಂದೇ ಮನೆಯಲ್ಲಿ ಆದ್ರೂ ಎಸ್ಪೆಷಲಿ ಇದು ಶನಿ ಗ್ರಹಕ್ಕೆ ಮಾತ್ರ ಅನ್ವಯಿಸುತ್ತೆ. ಅದರ ಹಿಂದಿನ ಮನೆ ಮತ್ತೆ ಅದರ ಮುಂದಿನ ಮನೆಗೆ ಅದರ ಪ್ರಭಾವ ಇರೋದ್ರಿಂದ ಆ 3 ರಾಶಿಗಳನ್ನ ನಾವು ತಗೊಳ್ತೀವಿ. ಅಂದ್ರೆ ಹಿಂದಿನ ರಾಶಿ, ಶನಿ ಗ್ರಹ ಇರತಕ್ಕಂತ ರಾಶಿ ಮತ್ತೆ ಅದರ ಮುಂದಿನ ರಾಶಿ, ಈ 3 ರಾಶಿ ಕಾಲವನ್ನ ನಾವು 7.5 ಅಂತ ಕರಿತೀವಿ. ಇದು ಹಿಂದಿಯ ಒಂದು ಪದ. 7.5 ಅಂದ್ರೆ 7.5 ಅಂತ ಅರ್ಥ. ಇಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೀನಿ, ಹಿಂದಿನ ರಾಶಿ 2.5 ವರ್ಷ ಮತ್ತು ಗ್ರಹ ಇರತಕ್ಕಂತ ರಾಶಿ 2.5 ವರ್ಷ ಮತ್ತೆ ಮುಂದಿನ ರಾಶಿಯ 2.5 ವರ್ಷ, ಅಂದ್ರೆ 7.5 ವರ್ಷಗಳು ಅಂದ್ರೆ 7.5 ಅನ್ನೋದು ನಾವು ಇದನ್ನೇ ಸಾಮಾನ್ಯವಾಗಿ ಈ 7.5 ಅನ್ನೋದನ್ನ ಉತ್ತರ ಭಾರತದಲ್ಲಿ ತುಂಬಾ ಸೀರಿಯಸ್ ಆಗಿ ಇದನ್ನ ತಗೊಂಡು ತುಂಬಾನೇ ಪರಿಹಾರಗಳನ್ನ ಮಾಡ್ತಾರೆ. ಕೆಲವು ಪ್ರಾಂತ್ಯಗಳಲ್ಲಿ, ನಮ್ಮ ದಕ್ಷಿಣದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಇದು 7.5 ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದ್ರೂ ಅದರ ಪ್ರಭಾವ ಅಂತೂ ಜಾತಕನ ಮೇಲೆ ಅದು ಇದ್ದೇ ಇರುತ್ತೆ. ಈ ಎಕ್ಸಾಕ್ಟ್ ಆಗಿ ನಾವು 7.5 ವರ್ಷನೇ ಶನಿ ಗ್ರಹ ಒಂದು ರಾಶಿನಲ್ಲಿ ಇರ್ತಾರೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಸ್ನೇಹಿತರೆ ನೋಡಿ, ಈಗ 4 ವರ್ಷಕ್ಕೆ ಅಥವಾ ಒಂದು ಸರಿ 3 ವರ್ಷಕ್ಕೆ ಒಂದು ಸರಿ ನಮಗೆ ಅಧಿಕ್ ಮಾಸ ಬರುತ್ತೆ. 7.5 ವರ್ಷಗಳ ಅವಧಿಯಲ್ಲಿ ಅಧಿಕ್ ಮಾಸನೂ ಬರುತ್ತೆ. ಅಧಿಕ್ ಮಾಸ ಬಂದಾಗ ಒಂದು ತಿಂಗಳು ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು ಅಂತದ್ದು ಇದೆ. ಅಧಿಕ್ ಮಾಸ ಬರುತ್ತೆ. ಆಮೇಲೆ ಕೆಲವು ಬಾರಿ ಗ್ರಹಗಳು ವಕ್ರಿ ಆಗ್ತವೆ. ವಕ್ರಿ ಅಂದ್ರೆ ಅದು ಹಿಂದೆ ಚಲಿಸ್ತಕ್ಕಂಥದ್ದು. ಶನಿ ಗ್ರಹ ವಕ್ರಿ ಆದಾಗ ಅಂದ್ರೆ ಹಿಂದಕ್ಕೆ ಚಲಿಸಿದಾಗ ನಾವು ಎಕ್ಸಾಕ್ಟ್ ಆಗಿ 7.5 ವರ್ಷ ಬರೋದಿಲ್ಲ. ಅದು ಇನ್ನೂ ಕಡಿಮೆ ಆಗತ್ತೆ, ಪೀರಿಯಡ್ ಕಡಿಮೆ ಆಗತ್ತೆ. ಆದ್ರಿಂದ ನಾನು ಮುಂದೆ ಬರ್ತಕ್ಕಂತ ಒಂದು ಮಾಹಿತಿಗಳಲ್ಲಿ ಎಕ್ಸಾಕ್ಟ್ ಆಗಿ 7.5 ವರ್ಷ, ನೀವು ಒಂದು ಡೇಟಿಂದ ಇನ್ನೊಂದು ಡೇಟಿಗೆ ನೋಡಿದ್ರೆ 7.5 ವರ್ಷ ಇರೋದಿಲ್ಲ. ತುಂಬಾ ರೇರು. ಅದು ಎಕ್ಸಾಕ್ಟ್ ಆಗಿ 7.5 ವರ್ಷ ಬರ್ತಕ್ಕಂಥದ್ದು ತುಂಬಾ ವಿರಳ. ಇದರಲ್ಲಿ ಈ ಡಿಫ್ರೆನ್ಸ್ ಬರ್ತಕ್ಕಂಥದ್ದು ಮೂಲ ಕಾರಣ ಇದು. 3ರಿಂದ 6 ತಿಂಗಳು ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಕೆಲವು ಸಮಯದಲ್ಲಿ ಅದು ಒಂದು 9 ತಿಂಗಳು ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ತುಂಬಾ ಹೆಚ್ಚಿನ ಕಾಲ ಅದು ವಕ್ರಿ ಆದಾಗ ಅದು ಟೈಮು ಮುಂದಕ್ಕೆ ಹೋಗೋದಿಲ್ಲ, ಅಂದ್ರೆ ಅದು ಎಕ್ಸ್ಟ್ರಾ ಪೀರಿಯಡ್ ಬರೋದಿಲ್ಲ. ಅದು ಮುಂಚೆನೆ ಅದು ಮುಗಿಸ್ಕೊಳ್ಳೋದ್ರಿಂದ ಅದರಿಂದ ಟೋಟಲ್ 7.5 ವರ್ಷ ಮೀರೋದಿಲ್ಲ. 7.5 ವರ್ಷ ಅಥವಾ 7.5 ವರ್ಷಕ್ಕಿಂತ ಕಡಿಮೆ ಅದು ಬರುತ್ತೆ. ಈಗ 7.5 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈಗ ಒಂದು ಜ್ಯೋತಿಷ್ಯದ ಪ್ರಕಾರ ನೀವು ತಿಳ್ಕೊಂಡ್ರಿ. ಇದು ಭಯ ಪಡ್ಬೇಕಾ? 7.5 ಅಂದ್ರೆ ಖಂಡಿತವಾಗೂ ಇಲ್ಲ. ಶನಿ ಮಹಾತ್ಮ ಅನ್ನುವಂತಹ ಒಂದು ಗ್ರಹ
ಈ ಶನಿ ಮಹಾತ್ಮ ಭಗವಂತ ಕರ್ಮಕಾರಕ. ನಮಗೆ ಯಾವ್ದು ಅಂದ್ರೆ ಒಬ್ಬ ಜಾತಕನಿಗೆ ಒಳ್ಳೆ ಏಳಿಗೆ ಕೊಡ್ತಕ್ಕಂಥ ಗ್ರಹ ಶನಿ ಮಹಾತ್ಮರೇ. ಅವರ ಪೀರಿಯಡ್ ಅಲ್ಲಿ 7.5 ಸಮಯದಲ್ಲಿ ಅವರ ದಶಾಭುಕ್ತಿಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ತಾರೆ. ಅಂದ್ರೆ ಇದು ಎರಡೂ ಅರ್ಥದಲ್ಲಿ ಆಗತ್ತೆ. ಒಂದು ಕೆಳಗಿರತಕ್ಕಂಥ ವ್ಯಕ್ತಿನ ಉನ್ನತ ಮಟ್ಟಕ್ಕೂ ತಗೊಂಡೋಗ್ತಾರೆ. ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನ ಕರ್ಮಗಳ ಆಧಾರದ ಮೇಲೆ ಅದನ್ನ ಅವರ ಒಂದು ಪ್ರಖ್ಯಾತಿನ ಕಡಿಮೆನೂ ಗೊಳಿಸ್ತಾರೆ. ಸೊ ಈ 7.5 ಸಮಯದಲ್ಲಿ ಈ ಎರಡೂ ಆಗ್ಬೋದು. ಇನ್ನ ಕೆಲವರಿಗೆ ತುಂಬಾ ರೇರ್ ಕೇಸಸ್ ಅಲ್ಲಿ ಒಂದು 6 ಇಕ್ಕಲ್ಲ 3 ಇಳಿಯಲ್ಲ, ಅಂದ್ರೆ ಅದು ಆ ಸಮಸ್ಥಿತಿನ ಕಾಪಾಡಿಕೊಂಡು ಸಹ ಬರುತ್ತೆ. ಸೊ 90% ಅಷ್ಟು ಆ ಪರೀಕ್ಷೆ ಸಮಯ ಅದು 7.5 ಅಥವಾ ದಶಾಭುಕ್ತಿ ಸಮಯದಲ್ಲಿ ಶನಿ ಮಹಾತ್ಮರು ಕರ್ಮಗಳ ಒಂದು ಪರೀಕ್ಷೆ ನಡೀತಾ ಇರುತ್ತೆ ಆ ಜಾತಕನಿಗೆ. ಅದರ ಆಧಾರದ ಮೇಲೆ ಅವರು ಫಲಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ಸರಿ ತುಂಬಾನೇ ಕಷ್ಟ ಕೊಡ್ತಾರೆ, ಕೆಲವು ಸರಿ ತುಂಬಾನೇ ಸುಖ ಕೊಟ್ಬಿಡ್ತಾರೆ ಅವ್ರ ಪೀರಿಯಡ್ ಅಲ್ಲಿ. ಮತ್ತೆ ಮತ್ತಷ್ಟು ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ತಾರೆ. ಸೊ ಕಷ್ಟಕ್ಕೆ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಸೊ ಒಂದೇ ಸಮನಾಗಿ ಆ ಭಗವಂತನಲ್ಲಿ ಅಥವಾ ನಮ್ಮ ನಮ್ಮ ಮೇಲೆ ನಾವು ಮಾಡ್ತಕ್ಕಂಥ ಕರ್ತವ್ಯಗಳ ಮೇಲೆ ನಾವು ನಂಬಿಕೆ ಇಟ್ಟು ಆ ಒಂದು ಮನಸ್ಥಿತಿನಲ್ಲಿ ನಾವು ಇದ್ದು ನಡ್ಕೊಂಡಿದ್ದ ಅಂದ್ರೆ ನೇರವಾಗಿ ಒಂದು ಸತ್ಯದಿಂದ ನಡ್ಕೊಂಡಾಗ ಅದು 7.5 ಸಮಯದಲ್ಲಿ ಶುಭ ಫಲಗಳು ಹೆಚ್ಚಿಗೆ ಸಿಗತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಮತ್ತೆ ನಾವು ಪರಿಹಾರದ್ದು ಟೈಮ್ ಬಂದಾಗ ನಾವು ಮತ್ತೆ ಮಾತಾಡೋಣ. ಸೊ ಈಗ ಇದ್ರ ಬಗ್ಗೆ ಇನ್ ಸ್ವಲ್ಪ ನಾನು ವಿಶ್ಲೇಷಣೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಇದು ಮೇಷರಾಶಿ. ಈ ಮೇಷರಾಶಿನಲ್ಲಿ ಇಲ್ಲಿ ಶನಿ ಗ್ರಹ ಇದೆ. ಸೊ ಈ ಶನಿ ಗ್ರಹ ಇದ್ದಾಗ ಇದು ಶನಿ ಗ್ರಹ ಇರ್ತಕ್ಕಂಥದ್ದು ಮನೆ. ಇದರ ಹಿಂದಿನ ಮನೆ ಅಂದ್ರೆ ಇಲ್ಲಿ ಮೀನ ರಾಶಿ ಆಗತ್ತೆ. ಅದರ ಮುಂದಿನ ಮನೆ ಅಂತಂದ್ರೆ ಇದು ವೃಷಭ ರಾಶಿ ಆಗತ್ತೆ. ಸೊ ಅಂದ್ರೆ ಈ 7.5 ಅಂತ ನಾವ್ ಇಲ್ಲಿ ಏನ್ ಕರಿತೀವಿ, ಇದು ಈ 3 ರಾಶಿಗಳಿಗೆ ಇದು ಸಂಬಂಧಪಡತ್ತೆ. ಈ 3 ರಾಶಿಗಳಿಗೆ ಇದು ಸಂಬಂಧಪಡತ್ತೆ. ಸೊ ಆದ್ರಿಂದ ನಾವು ಈ 3 ರಾಶಿಗಳನ್ನ ನಾವು 7.5 ಸಮಯದಲ್ಲಿ ಒಳಗಾಗ್ತಕ್ಕಂಥ ರಾಶಿಗಳು ಅಂತ ನಾವು ಕರಿತೀವಿ. ಶನಿ ಇರ್ತಕ್ಕಂಥದ್ದು ಒಂದು ಮೇಷರಾಶಿನಲ್ಲಿ, ಅದರ ಹಿಂದಿನ ರಾಶಿ ಮತ್ತೆ ಮುಂದಿನ ರಾಶಿಗೆ ಅದರ ಪ್ರಭಾವ ಬರುತ್ತೆ. ಇದೇ ರೀತಿ ಪ್ರತಿಯೊಂದು ಮನೆಗಳಲ್ಲೂ ಆ ಶನಿ ಗ್ರಹ ಹೋದಾಗ ಇದು ಒಂದು 7.5 ಸಮಯ ಅಂತ ನಾವು ಹೇಳ್ತೀವಿ. ಸೊ ಈಗ ನಾವು ಒಂದೊಂದೇ ಈಗ 2025ರಲ್ಲಿ 7.5 ಮೇಜರ್ ಬದಲಾವಣೆಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡೋಣ. ಇನ್ನ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥ ಒಂದು ವಿಡಿಯೋಗಳು ಬಂದಾಗ ಮೊದಲನೇ ಆದ್ಯತೆ ಸಬ್ಸ್ಕ್ರೈಬರ್ಸ್ಗೆ ಅದು ನೋಟಿಫಿಕೇಶನ್ ಬಂದು ತಕ್ಷಣ ನೀವು ನೋಡ್ತಕ್ಕಂಥ ವಿಡಿಯೋ ನೋಡ್ಬೋದು. ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ನಾವು ಇಂಥ ಒಂದು ಮಹತ್ತರವಾದಂಥ ಮಾಹಿತಿಗಳನ್ನ ನೀವು ಮಿಸ್ ಮಾಡ್ಕೊಳ್ಳುವಂಥದ್ದು ಸಾಧ್ಯತೆ ಇರುತ್ತೆ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಈ ವರ್ಷದಲ್ಲಿ 2025ರಲ್ಲಿ 7.5 ಯಾವ ರಾಶಿಗೆ? ಸೊ ಮುಕ್ತಾಯ ಆಗ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಮುಕ್ತಾಯ ಆಗ್ತಾ ಇದೆ ಸ್ನೇಹಿತರೆ. ಸೊ ಮಕರ ರಾಶಿಯವರಿಗೆ ಈ ವರ್ಷ 7.5 ಮುಕ್ತಾಯ ಆಗ್ತಾ ಇದೆ. ಯಾವ ರಾಶಿಯವರಿಗೆ ಮುಂದುವರಿಯುತ್ತೆ ಅಂತಂದ್ರೆ ಇದು ಕುಂಭ ಮತ್ತೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ಪ್ರಾರಂಭ ಆಗಿದೆ. ಕುಂಭರಾಶಿಯವರಿಗೆ ಈಗ ಆಲ್ರೆಡಿ ಕುಂಭದಲ್ಲೇ ಶನಿ ಮಹಾತ್ಮರು ಇರೋದ್ರಿಂದ ಈಗ ಅವ್ರಿಗೆ ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಆದ್ರಿಂದ ಈಗ ಮುಂದುವರಿತಕ್ಕಂಥ ರಾಶಿಗಳು ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ಇನ್ನೂ 7.5 ಕಂಟಿನ್ಯೂ ಆಗತ್ತೆ. ಮತ್ತೆ ಪ್ರಾರಂಭ ಯಾರಿಗಾಗುತ್ತೆ ಈ ವರ್ಷದಲ್ಲಿ ಅಂದ್ರೆ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಈ ವರ್ಷ 7.5 ಪ್ರಾರಂಭ ಆಗತ್ತೆ. ಈಗ ಈ ಒಂದು ಏನು ಮಕರ ರಾಶಿಯವರಿಗೆ 7.5 ಮುಗಿತಾ ಇದೆ. ಸೊ ಕುಂಭರಾಶಿಯವರು ಮತ್ತೆ ಮೀನರಾಶಿಯವರಿಗೆ 7.5 ಕಂಟಿನ್ಯೂ ಆಗುತ್ತೆ. ಮತ್ತೆ ಮೇಷರಾಶಿಯವರು, ಉಳಿದಂತ ರಾಶಿಯವರು ನೀವು ಏನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಸಹ ನಾನು ಇಲ್ಲಿಂದ ಯಾವ ರಾಶಿಗೆ ಯಾವ ಡೇಟ್ ಅಲ್ಲಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೂ 7.5 ಇರುತ್ತೆ ಮುಂದಿನ 25 ವರ್ಷಗಳಲ್ಲಿ ಅನ್ನೋದನ್ನ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ. ಇದಾದ ನಂತರ ನಾನು ಪರಿಹಾರಗಳನ್ನ ನಾನು ಸೂಚಿಸ್ತೇನೆ. ನೋಡಿ ಸ್ನೇಹಿತರೆ, ಈಗ ಮೇಷರಾಶಿಯವರಿಗೆ ಈ ವರ್ಷ ಮಾರ್ಚ್ 30ನೇ ತಾರೀಕು, ಸೊ ಮಾರ್ಚ್ 30, 2025ರಿಂದ 7.5 ಪ್ರಾರಂಭ ಆಗಿ 30 ಮೇ 2032ನೇ ಇಸ್ವಿನಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಈಗ ನಾನು ಆಲ್ರೆಡಿ 7.5 ಅಂದ್ರೆ ಏನು ಅಂತ ಹೇಳಿದೀನಿ. ಈ ಪ್ರಾರಂಭದ ದಿನಾಂಕ ಮತ್ತೆ ಕೊನೆಗೊಳ್ಳುವ ದಿನಾಂಕ ನೀವು ಚೆಕ್ ಮಾಡಿದ್ರೆ
ಎಕ್ಸಾಕ್ಟ್ ಆಗಿ 7.5 ವರ್ಷ ಬರೋದಿಲ್ಲ. ಯಾಕೆಂದ್ರೆ ಈ ಒಂದು 7.5 ವರ್ಷದ ಮಧ್ಯದಲ್ಲಿ ಅಧಿಕ ಮಾಸಗಳು ಬಂದಿರತ್ತೆ, ಮತ್ತೆ ಶನಿ ಗ್ರಹ ವಕ್ರೀನೂ ಆಗಿರ್ತಾರೆ. ಆದ್ರಿಂದ ಆ ಪೀರಿಯಡ್ ಕಡಿಮೆ ಬಂದಿರತ್ತೆ. ಸೊ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಮೇಷರಾಶಿಯವರಿಗೆ ಈ ವರ್ಷ ಮಾರ್ಚ್ ಅಂದ್ರೆ ಬಹುಶಃ ಇದು ಉಗಾದಿ ಹಬ್ಬದ ಹಿಂದಿನ ದಿನ ಅಂತ ಅನ್ಕೊಂಡಿದೀನಿ, ಅಥವಾ ಉಗಾದಿ ಹಬ್ಬದ ಮಾರನೇ ದಿವಸದಿಂದ 7.5 ಪ್ರಾರಂಭ ಆಗತ್ತೆ. ಅದು 32ನೇ ಇಸ್ವಿ ಮೇ 30ನೇ ತಾರೀಕುವರೆಗೂ 7.5 ಇರುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಜೂನ್ 3, 2027ರಿಂದ 7.5 ಪ್ರಾರಂಭ ಆಗಿ ಇವರಿಗೆ 2034 ಜುಲೈ 12ನೇ ತಾರೀಕುವರೆಗೂ 7.5 ಇರುತ್ತೆ. ಸೊ 27ರಿಂದ 34ನೇ ಇಸ್ವಿವರೆಗೂ ಅವ್ರಿಗೆ 7.5 ಅವಧಿ ಇರತ್ತೆ. ಇನ್ನ ಮಿಥುನ ರಾಶಿಯವ್ರಿಗೆ ನಾವು ನೋಡಿದ್ರೆ 8/8/2029ರಿಂದ ಮಿಥುನ ರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ. ಮತ್ತೆ 27/8/2036ರವರೆಗೆ ಈ 7.5 ಅವರಿಗೆ ಇರುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನಾವು ನೋಡೋದಾದ್ರೆ 31 ಮೇ 2032ರಿಂದ ಪ್ರಾರಂಭ ಆಗಿ 22/10/2038ರವರೆಗೆ ಅವ್ರಿಗೆ 7.5 ಇರುತ್ತೆ. ಇನ್ನು ನೆಕ್ಸ್ಟ್ ಸಿಂಹ ರಾಶಿಯವರಿಗೆ ನಾವು 7.5 ನೋಡೋದಾದ್ರೆ 13 ಜುಲೈ 2034ರಿಂದ ಅವ್ರಿಗೆ 7.5 ಪ್ರಾರಂಭ ಆಗುತ್ತೆ. 25/9/2041ನೇ ಇಸ್ವಿವರೆಗೂ 7.5 ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡೋದಾದ್ರೆ 28/8/2036ರಿಂದ ಪ್ರಾರಂಭ ಆಗಿ 29/8/2044ನೇ ಇಸ್ವಿವರೆಗೂ ಅವರಿಗೆ 7.5 ಇರುತ್ತೆ. ಇನ್ನ ತುಲಾ ರಾಶಿಯವರಿಗೆ 7.5 ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ 23/10/2038ನೇ ಇಸ್ವಿಯಿಂದ ಪ್ರಾರಂಭ ಆಗಿ 7/12/2046ರವರೆಗೆ ಅವರಿಗೆ 7.5 ಅವಧಿ ಇರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರಿಗೆ 26/9/2041ರಿಂದ ಪ್ರಾರಂಭ ಆಗಿ ಅವರಿಗೆ 6 ಮಾರ್ಚ್ 2049ರವರೆಗೆ ಅವರಿಗೆ 7.5 ಇರುತ್ತೆ. ಇನ್ನ ಧನುಸ್ ರಾಶಿಯವರಿಗೆ 30/8/2044ರಿಂದ ಪ್ರಾರಂಭ ಆಗಿ 24/2/2052ಕ್ಕೆ 7.5 ಅವ್ರಿಗೆ ಕಂಪ್ಲೀಟ್ ಆಗತ್ತೆ. ಇನ್ನ ಮಕರ ರಾಶಿಯವರಿಗೆ ಈಗ ಆಲ್ರೆಡಿ ಮಕರ ರಾಶಿಯವರಿಗೆ 7.5 ನಡೀತಾ ಇದೆ. ನೋಡಿ ಸ್ನೇಹಿತರೆ, ಲೆಫ್ಟ್ ಸೈಡ್ ಅಲ್ಲಿ ನಾನು ಕೊಟ್ಟಿದ್ದೀನಿ 27/1/2017ನೇ ಇಸ್ವಿನಲ್ಲೇ 7.5 ಪ್ರಾರಂಭ ಆಗಿದೆ ಮಕರ ರಾಶಿಯವರಿಗೆ. ಅದು ಈ ವರ್ಷ 29ನೇ ತಾರೀಕು ಮಾರ್ಚ್ 2025ರಂದು 7.5 ಕಂಪ್ಲೀಟ್ ಆಗತ್ತೆ. ಸೊ ಈ ವರ್ಷ ಮಕರ ರಾಶಿಯವರಿಗೆ ಇರ್ತಕ್ಕಂಥ 7.5 ಅವಧಿ ಮುಕ್ತಾಯ ಆಗ್ತಾ ಇದೆ. ನೆಕ್ಸ್ಟ್ ಮಕರ ರಾಶಿಯವರಿಗೆ 7.5 ಬರ್ತಕ್ಕಂಥದ್ದು 8/12/2046ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ 5/2/2055ರವರೆಗೆ 7.5 ಇರುತ್ತೆ. ಸೊ ಈ ವರ್ಷ 7.5 ಮುಗಿಸ್ಕೊತಾ ಇದ್ದಾರೆ. ಇನ್ನ 46 ಅಂದ್ರೆ 19 ವರ್ಷಗಳ ನಂತರ ಮತ್ತೆ ಅವರಿಗೆ ಪ್ರಾರಂಭ 20-21 ವರ್ಷಗಳ ನಂತರ ಮತ್ತೆ ಪ್ರಾರಂಭ ಆಗುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಈಗ ಆಲ್ರೆಡಿ ಪ್ರಸ್ತುತದಲ್ಲಿ ಅವರಿಗೆ 7.5 ಪ್ರಾರಂಭ ಆಗೋಗಿದೆ 2020ರಲ್ಲಿ. ಸೊ 2020 25 ಜನವರಿ 2020ರಿಂದ ಅವರಿಗೆ ಪ್ರಾರಂಭ ಆಗಿ 23/2/2028ರವರೆಗೆ 7.5 ಇರುತ್ತೆ. ಸೊ ಆದ್ರಿಂದನೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಕುಂಭರಾಶಿಯವರಿಗೆ 7.5 ಈ ವರ್ಷ ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತದೆ ಅಂತ ನಾನು ಮುಂಚೆನೆ ಸೂಚನೆ ಕೊಟ್ಟಿದ್ದೀನಿ. ಸೊ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ಕಳೆದ 2 ವರ್ಷಗಳ ಹಿಂದೆ ಅಂದರೆ 18/1/2023ರಲ್ಲಿ ಮೀನರಾಶಿಯವರಿಗೆ 7.5 ಪ್ರಾರಂಭ ಆಗಿದೆ. ಇದು 16/4/2030ರವರೆಗೆ 7.5 ಕಂಟಿನ್ಯೂ ಆಗತ್ತೆ. ಸೊ ಒಟ್ಟಾರೆ ನಾವು ಹೇಳೋದಾದ್ರೆ ಮಕರ ರಾಶಿಯವರು 7.5 ಈ ವರ್ಷ ಮುಗಿಸ್ಕೋತಾ ಇದ್ದಾರೆ. ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ 7.5 ಕಂಟಿನ್ಯೂ ಆಗತ್ತೆ. ಮೀನರಾಶಿಯ ಸಾರಿ ಕುಂಭರಾಶಿ ಮೀನರಾಶಿಯವರಿಗೆ ಕಂಟಿನ್ಯೂ ಆಗತ್ತೆ. ಮತ್ತೆ ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನಾವು ಪರಿಹಾರಗಳು ಏನ್ ಮಾಡ್ಕೋಬೇಕಾಗತ್ತೆ. ತುಂಬಾ ಜನ ಭಯ ಪಡ್ತಾರೆ. ಭಯ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 7.5 ಅಂದ್ರೆ
ಒಂದು ಅಭಿವೃದ್ಧಿ ಅಂತ ತಿಳ್ಕೊಳ್ಳಿ. ಭಗವಂತ ನಿಮ್ಮನ್ನು ಒಪ್ಪ ಓರಣ ಮಾಡಿ ತಿದ್ದಿ ತೀಡಿ ನಿಮ್ಮನ್ನು ಒಂದು ಚಂದದ ವ್ಯಕ್ತಿಯನ್ನಾಗಿ ಮಾಡಿ ಒಳ್ಳೆ ಗುಣಗಳನ್ನ ತುಂಬಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಶನಿ ಮಹಾತ್ಮ ಆ ವ್ಯಕ್ತಿಗೆ. ಸೊ ಆದ್ರಿಂದ ಈ 7.5 ಸಮಯದಲ್ಲಾಗ್ಲಿ ಅಥವಾ ಶನಿಯ ದಶಾಭುಕ್ತಿ ಟೈಮಲ್ಲಿ ಈ ಎರಡು ಪರಿಹಾರಗಳಲ್ಲಿ ಯಾವ್ದಾದ್ರು ಒಂದು ಪರಿಹಾರ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಎರಡು ತುಂಬಾ ಅದ್ಭುತವಾದಂತಹ ಪರಿಹಾರಗಳು. ಮೊದಲನೇದು ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯ 108 ಬಾರಿ ಇದನ್ನ ಜಪ ಮಾಡಬೇಕು. 2 ಮಂತ್ರ ಕೊಟ್ಟಿದ್ದೀನಿ. ಓಂ ದುಂ ದುರ್ಗಾಯೈ ನಮಃ. ಎರಡನೇ ಮಂತ್ರ ಓಂ ಹಂ ಹನುಮತೆ ನಮಃ. ಸೊ ಈ ಎರಡು ಮಂತ್ರವನ್ನ ಒಂದೊಂದಾಗಿ 108 ಬಾರಿ ನೀವು ಜಪ ಮಾಡಬೇಕು ಪ್ರತಿದಿನ. ಸೊ 7.5 ಟೈಮಲ್ಲಿ ದುರ್ಗಾದೇವಿ ಹಾಗೂ ಹನುಮ ದೇವರ ಒಂದು ಆರಾಧನೆ ಆಗ್ಲಿ ಅಥವಾ ಒಂದು ಅವರ ಮಂತ್ರನ ಜಪ ಮಾಡೋದ್ರಿಂದ ಶನಿಯ ಶನಿದೇವರ ಒಂದು ಪ್ರಭಾವ, ಕ್ರೂರ ಪ್ರಭಾವ ಕಡಿಮೆ ಆಗತ್ತೆ ಅಥವಾ ಅದು ಇಲ್ದೇನೂ ಹೋಗಬಹುದು. ಸೊ ಆದ್ರಿಂದ ಶನಿದೇವರ ದಶಾಭುಕ್ತಿ ಕಾಲದಲ್ಲಿ ಅಥವಾ 7.5 ಸಮಯದಲ್ಲಿ ಪ್ರತಿನಿತ್ಯ ಓಂ ದುಂ ದುರ್ಗಾ ಏ ನಮಃ ಮತ್ತು ಓಂ ಹಂ ಹನುಮತೆ ನಮಃ ಈ ಎರಡು ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ನೀವು ಜಪ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ದುರ್ಗಾದೇವಿಯ ಶನಿ ಮಹಾತ್ಮರ ಒಂದು ಆಶೀರ್ವಾದ ಇದೆ. ಏನಪ್ಪಾ ಅಂದ್ರೆ ಅವರ ಒಂದು ವರದಾನ ಇದೆ. ಏನು? ದುರ್ಗಾದೇವಿಯ ಆರಾಧನೆ ಮಾಡೋರಿಗೆ ಅಥವಾ ಹನುಮ ದೇವರಿಗೆ ಆರಾಧನೆ ಮಾಡೋರಿಗೆ ಶನಿ ಕಾಟ ಇರೋದಿಲ್ಲ. ಇದು ಸಾಕ್ಷಾತ್ ಶನಿ ಮಹಾತ್ಮರೇ ಕೊಟ್ಟಿರ್ತಕ್ಕಂಥ ವರ. ಇದು ಜನರಿಗೆ ಕೊಟ್ಟಿರ್ತಕ್ಕಂಥ ವರ. ಸೊ ಆದ್ರಿಂದ ದುರ್ಗಾದೇವಿ ಮತ್ತು ಹನುಮ ದೇವರ ಜಪ ಮಾಡೋದ್ರಿಂದ 7.5 ಸಮಯದಲ್ಲಿ ಕಷ್ಟಗಳು ಕಡಿಮೆ ಆಗಬಹುದು. ಹಾಗೆ ಅವರ ಒಂದು ಒಳ್ಳೆಯ ಅನುಕಂಪ ನಿಮ್ಮ ಮೇಲೆ ಮೂಡಿ ಒಳ್ಳೆ ಏಳಿಗೆನ ತಂದ್ಕೊಡ್ಲಿ ಅನ್ನೋದಕ್ಕೆ ಪೂರಕ ಆಗತ್ತೆ. ಇದು ನೀವು ಪ್ರತಿದಿನ ಮಾಡಕ್ ಆಗೋದಿಲ್ಲ ಅಂದರೆ ಸ್ವಲ್ಪ ಕ್ಲಿಷ್ಟವಾಗಿರತಕ್ಕಂಥದ್ದು, ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಬೇಕಾಗತ್ತೆ. ಇದು ನಾಮಾವಳಿ ನೀವು ಓದೋ ಅಭ್ಯಾಸ ಇದ್ರೆ ನಾಮಾವಳಿನೇ ಓದ್ಬೋದು. ಲಲಿತಾ ಸಹಸ್ರ ನಾಮಾವಳಿ ಓದಬಹುದು. ಅಥವಾ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರನು ಸಹ ನೀವು ಓದಬಹುದು. ಎರಡರಲ್ಲಿ ಯಾವ್ದಾನ ಒಂದು. ಅದರ ಜೊತೆಗೆ ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನ ಓದಬೇಕಾಗತ್ತೆ. ಪರಿಹಾರ 1 ಅಥವಾ ಪರಿಹಾರ 2, ಎರಡರಲ್ಲಿ ಯಾವ್ದನ್ನ ಒಂದನ್ನ ಮಾಡಿ. ಎರಡು ಮಾಡುವ ಅವಶ್ಯಕತೆ ಇಲ್ಲ. ಎರಡು ಮಾಡಿದ್ರೆ ಏನು ಗುರುಗಳೇ ಅಂತ ಪ್ರಶ್ನೆ ಕೇಳಬಹುದು. ಎರಡು ಮಾಡಿದ್ರೆ ಇನ್ನೂ ಅಧಿಕ ಫಲ, ಇನ್ನು ಇದು ದೇವಿ ಮತ್ತು ಹನುಮ ದೇವರ ಅನುಗ್ರಹ ಇನ್ನೂ ತುಂಬಾ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇನ್ನ ಒಂದು ಪರಿಹಾರ ಇಲ್ಲಿ ಇದೆ. ಏನಪ್ಪಾ ಅಂತಂದ್ರೆ, ತುಂಬಾನೇ ಕಷ್ಟಗಳು ಅಂದ್ರೆ ಈಗ 7.5 ಸಮಯದಲ್ಲಿ ಶನಿ ದಶಾಭುಕ್ತಿ ಪೀರಿಯಡ್ಗಳಲ್ಲಿ ನಿಮಗೆ ತುಂಬಾನೇ ಕಷ್ಟಗಳು ಇದೆ ಅಂದ್ರೆ ಮಾತ್ರ ಇಲ್ಲಿ ಕೊಟ್ಟಿರತಕ್ಕಂತ ಪರಿಹಾರಗಳನ್ನ ಮಾಡಬೇಕು. ಒಂದೇನಪ್ಪಾ ಅಂತಂದ್ರೆ, ನಿಮಗೆ ಕಷ್ಟಗಳು ಆಗ್ತಿದೆ, ಕೆಲಸಗಳು ಸರಿಗಾಗ್ತಿಲ್ಲ, ತುಂಬಾನೇ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆ, ಅಥವಾ ಒಂದು ಕಸಪ ಕಾರ್ಪಣ್ಯಗಳು ತುಂಬಾನೇ ಜಾಸ್ತಿ ಅನುಭವಿಸ್ತಾ ಇದೀವಿ ಅನ್ನುವಂತಹವರು 7.5 ಸಮಯಾನ ಅಥವಾ ಶನಿ ದಶಾಭುಕ್ತಿಗಳ ಅಂತ ನೀವು ಕೆಲವು ಸಾರಿ ಕೇಳಿ ತಿಳ್ಕೋಬೇಕಾಗತ್ತೆ. ಸೊ ಅಂತಹವರು ಪ್ರತಿ ಶನಿವಾರ ಶ್ರೀ ಶನೈಶ್ಚರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕನ ಮಾಡಿಸ್ಬೇಕು. ಇದು ಒಂದು ರೀತಿಯ ಪರಿಹಾರ. ಎರಡನೆಯದು, ಶನಿವಾರ 1/4 ಕೆಜಿ ಅಥವಾ ಅರ್ಧ ಕೆಜಿ ಕರಿ ಎಳ್ಳನ್ನ ದಾನವನ್ನಾಗಿ ಕೊಡಬೇಕಾಗತ್ತೆ. ಅಥವಾ ಪ್ರತಿ ಶನಿವಾರ ಬಡವರಿಗೆ ಒಪ್ಪತ್ತಿನ ತಿಂಡಿ ಅಥವಾ ಊಟವನ್ನ ನೀವು ಕೊಡಿಸ್ಬೇಕು. ಅಥವಾ ಪ್ರತಿ ಶನಿವಾರ ವೃದ್ಧಾಶ್ರಮದಲ್ಲಿ ಇರೋರಿಗೆ ಬಟ್ಟೆಗಳನ್ನ ತಗೊಂಡೋಗಿ ಕೊಡಿ ಅಥವಾ ಔಷಧಿಯನ್ನ ತಗೊಂಡೋಗಿ ಕೊಡೋದ್ರಿಂದ ಸೊ ಇದು ನಿಮಗೆ ಕಷ್ಟಗಳ ಒಂದು ಪರಿಹಾರ ಸಿಗತ್ತೆ, ಕಷ್ಟಗಳು ನಿವಾರಣೆ ಆಗತ್ತೆ, ಶನಿ ದೇವರ ಕೃಪೆ ಹೆಚ್ಚಾಗತ್ತೆ. ಇದು ಶನಿ ದೇವರ ಒಂದು ಕೋಪ ಯಾರ ಜಾಸ್ತಿ ಇದ್ದಾಗ ಕಷ್ಟಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆಮೇಲೆ ಅವರ ಮನಸ್ಥಿತಿ ಒಂದು ಅದನ್ನು ಅದರ ಮೇಲೆ ಪರಿಣಾಮ ಬೀರಿ ಅವ್ರಿಗೆ ಸದಾಕಾಲ ನಕಾರಾತ್ಮಕವಾದಂತಹ ಆಲೋಚನೆಗಳೇ ಅವ್ರಿಗೆ ತುಂಬಿಕೊಂಡಿರ್ತಕ್ಕಂಥದ್ದು ಆಗತ್ತೆ. ಸೊ ಇಂಥ ಪರಿಹಾರಗಳು ಮಾಡ್ಕೊಂಡಾಗ ಆ ನಕಾರಾತ್ಮಕವಾದಂತಹ ಆಲೋಚನೆಗಳು ನಿಮ್ಮ ತಲೆಯಿಂದ ಹೊರಗೋಗುತ್ತೆ. ಆಮೇಲೆ ಸಕಾರಾತ್ಮಕವಾದಂತಹ ಒಂದು ಬದಲಾವಣೆ ನಿಮ್ಮಲ್ಲಿ ಕಾಣುತ್ತೆ. ಅವಾಗ ನಿಮಗೆ ಒಂದು ಪ್ರತಿಯೊಂದು ಕೆಲಸಗಳನ್ನ ಸುಸೂತ್ರವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಕಣ್ಣೋಟಕ್ಕೆ ನಿಮಗೆ ಕಾಣುತ್ತೆ. ಸೊ ಇದಿಷ್ಟು ಪರಿಹಾರಗಳು 7.5 ಸಮಯದಲ್ಲಿ ಅಥವಾ ದಶಾಭುಕ್ತಿಗಳು ಕಾಲದಲ್ಲಿ. ಇಲ್ಲಿ ನಾನು ಕೊಟ್ಟಿರತಕ್ಕಂಥದ್ದು ಪರಿಹಾರಗಳನ್ನ
ತಾವು ಆ 7:30 ಸಮಯ ಅಥವಾ ಶನಿ ದಶಾಭುಕ್ತಿ ಪೀರಿಯಡ್ ಅಲ್ಲಿ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನ ಹನುಮ ಜಪ ಆಗ್ಬೋದು ಅಥವಾ ದುರ್ಗಾದೇವಿ ಜಪ, ಅದು 7:30 ಸಮಯ ಇಲ್ಲದೆ ಇದ್ರೂ ಸಹ ತಾವು ಮಾಡಬಹುದು. ಇಲ್ಲಿ ನಾನು ತುಂಬಾನೇ ಜನರಲ್ ಆಗಿ ನಾನು ಇಲ್ಲಿ ಮಂತ್ರಗಳನ್ನ ಕೊಟ್ಟಿದ್ದೀನಿ. ಜಾತಕದ ಪ್ರತಿಯೊಬ್ಬರ ಜಾತಕದಲ್ಲಿ ಶನಿ ಭಗವಂತ ಯಾವ ಮನೆಯಲ್ಲಿದ್ದಾರೆ, ಯಾವ ರಾಶಿಯಲ್ಲಿರುತ್ತೆ, ಗೋಚಾರದಲ್ಲಿ ಯಾವ ಮನೆಗಳಲ್ಲಿ ಸಂಚಾರ ಮಾಡ್ತಿದ್ದಾರೆ, ಆ ಮನೆಗಳು ಯಾವ ಭಾವಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಕೆಲವು ಪರಿಹಾರಗಳನ್ನ ನೀವು ತಗೋಬೇಕಾಗತ್ತೆ. ಆದ್ದರಿಂದ ನಿಮಗೆ ಕಾಲ ಕಾಲಕ್ಕೆ ತಕ್ಕಂತ ಪರಿಹಾರಗಳು ಬೇಕು ಅಂದ್ರೆ ನಿಮಗೆ ಗೊತ್ತಿರತಕ್ಕಂತ ಜ್ಯೋತಿಷಿಗಳನ್ನ ಭೇಟಿಯಾಗಿ ಅವ್ರು ಕೊಡ್ತಕ್ಕಂತ ಪರಿಹಾರಗಳನ್ನು ಸಹ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಇದು ಜನರಲ್ ಆಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ನನ್ಗೇನು ಫಲ ಬರಂದಿಲ್ಲ, ಇದು ಜನರಲ್ ಆಗಿರುತ್ತೆ. ಯಾಕೆಂದ್ರೆ ಇದು ಜನರಲ್ ಆಗಿ ಈಗ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಅದು ಬೇರೆ ಬೇರೆ ತರವಾಗಿ ಆ ಇದು ಜಾತಕಗಳಿರತ್ತೆ. ಜಾತಕಗಳಲ್ಲಿ 12 ಭಾವಗಳಲ್ಲಿ ಬೇರೆ ಬೇರೆ ಭಾವಗಳಲ್ಲಿ ಗ್ರಹ ಇರೋದ್ರಿಂದ ಬೇರೆ ಬೇರೆ ಮನೆಗಳ ಫಲಗಳ ಮೇಲೆ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಕೆಲವು ಮನೆಗಳ ಪರಿಹಾರ ಬೇರೆ ತರನೇ ಇರುತ್ತೆ. ಆದ್ರಿಂದ ಅದನ್ನ ತಾವು ತಮಗೆ ತಿಳಿದಿರ್ತಕ್ಕಂತ ಜ್ಯೋತಿಷಿಗಳನ್ನ ಭೇಟಿಯಾಗಿ ಆ ಕಾಲಕ್ಕೆ ಆ ಟೈಮಲ್ಲಿ ಗೋಚಾರದಲ್ಲಿ ಎಲ್ಲಿ ಸಂಚಾರ ಮಾಡ್ತಿದೆ, ಅದು ನಿಮ್ಮ ಜಾತಕದಲ್ಲಿ ಯಾವ ಭಾವ ಆಗಿರತ್ತೆ, ಅದರ ಮೇಲೆ ಏನ್ ಪರಿಣಾಮ ಬೀರುತ್ತಿದೆ, ಅದಕ್ಕೆ ಯಾವ ಒಂದು ಪರಿಹಾರ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋದು ಜ್ಯೋತಿಷ್ಯಗಳಿಗೆ ಗೊತ್ತಿರುತ್ತೆ. ಆದ್ರಿಂದ ಅಂತಹ ಪರಿಹಾರಕ್ಕೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನೀವು ಬೇಕಾದಂತಹ ಒಂದು ಪರಿಹಾರನ ದಯವಿಟ್ಟು ಜ್ಯೋತಿಷ್ಯಗಳನ್ನ ಭೇಟಿಯಾಗಿ ಅದನ್ನ ತಿಳ್ಕೊಂಡು ಮಾಡಿದ್ರೆ ಇನ್ನು ಸೂಕ್ತ ಅಂತ ಸಲಹೆ ಕೊಡ್ತಾ, ಸೊ ಈ ಒಂದು ಪರಿಹಾರನ ಎಲ್ರಿಗೂ ತಿಳಿಸಿದ್ದೀನಿ. ಇದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ತೆ ಸ್ನೇಹಿತರೆ, ಆತ್ಮೀಯ ಧನ್ಯವಾದಗಳು.